ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ರಾಜಗಾಂಭೀರ್ಯ, ಅಚಲವಾದ ಆತ್ಮವಿಶ್ವಾಸ ಮತ್ತು ನಾಯಕತ್ವದ ಗುಣಗಳಿಗೆ ಹೆಸರಾದ ಸಿಂಹ ರಾಶಿಯವರೇ ಸಿದ್ಧರಾಗಿ. ಮುಂಬರುವ ಜನವರಿ ತಿಂಗಳು ನಿಮ್ಮ ಪಾಲಿಗೆ ಕೇವಲ ಒಂದು ತಿಂಗಳಲ್ಲ, ಇದು ನಿಮ್ಮ ಅಧಿಕಾರ, ಗೌರವ ಮತ್ತು ಸಂಪತ್ತನ್ನು ಉತ್ತುಂಗಕ್ಕೆ ಏರಿಸುವ ಮಹತ್ತರವಾದ ಕಾಲಘಟ್ಟವಾಗಿದೆ. ಈ ತಿಂಗಳು ಗ್ರಹಗಳ ಸಂಚಾರವು ನಿಮ್ಮ ಜೀವನದಲ್ಲಿ ಒಂದು ಕ್ರಾಂತಿಕಾರಕ ಬದಲಾವಣೆಯನ್ನು ತರಲಿದೆ. ಒಂದು ಕಡೆ ನಿಮ್ಮ ರಾಶ್ಯಾಧಿಪತಿಯ ಬಲದಿಂದ ಸೃಷ್ಟಿಯಾಗುತ್ತಿರುವ ರಾಜಲಕ್ಷ್ಮಿ ಯೋಗವು ನಿಮ್ಮನ್ನು ಸಮಾಜದಲ್ಲಿ ಅತ್ಯುನ್ನತ ಸ್ಥಾನಕ್ಕೆ ಕೊಂಡೊಯ್ಯಲಿದೆ. ಮತ್ತೊಂದು ಕಡೆ ನಿಮ್ಮ ಅದೇ ಆತ್ಮವಿಶ್ವಾಸವು ಅಹಂಕಾರವಾಗಿ ಬದಲಾಗಿ ನಿಮ್ಮ ಅಧಿಕಾರ ಮತ್ತು ಸಂಬಂಧಗಳನ್ನೇ ಪರೀಕ್ಷಿಸುವ ಒಂದು ಕಠಿಣ ಸವಾಲಾಗಿ ನಿಮ್ಮ ಮುಂದೆ ನಿಲ್ಲಲಿದೆ. ಏನಿದು ಅದ್ಭುತ ಯೋಗ? ಯಾವುದು ಆ ಸವಾಲು? ನಿಮ್ಮ ಪ್ರತಿಯೊಂದು ನಿರ್ಧಾರವನ್ನು ಪ್ರಭಾವಿಸಲಿರುವ ಈ ತಿಂಗಳ ಸಂಪೂರ್ಣ ಭವಿಷ್ಯವನ್ನು ಇಲ್ಲಿ ವಿವರವಾಗಿ ತಿಳಿಯೋಣ. ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಸಿಂಹ ರಾಶಿಯವರಾದ ನಿಮ್ಮ ವ್ಯಕ್ತಿತ್ವವನ್ನು ಮೊದಲು ಸ್ವಲ್ಪ ಅರ್ಥ ಮಾಡಿಕೊಳ್ಳೋಣ. ಯಾಕೆಂದರೆ ಈ ತಿಂಗಳು ನಿಮ್ಮ ಸಹಜ ಗುಣಗಳೇ ನಿಮಗೆ ದೊಡ್ಡ ಬಲವಾಗಲಿವೆ ಮತ್ತು ನಿಮ್ಮ ಕೆಲವು ಅಸಹಜ ಗುಣಗಳೇ ನಿಮಗೆ ಶತ್ರುವಾಗಲಿವೆ. ಸಿಂಹ ರಾಶಿಯವರು ಹುಟ್ಟಿನಿಂದಲೇ ನಾಯಕರು. ನೀವು ಯಾರ ಕೆಳಗೂ ಗುಲಾಮರಂತೆ ಕೆಲಸ ಮಾಡಲು ಇಷ್ಟಪಡುವುದಿಲ್ಲ. 4 ಜನಕ್ಕೆ ಸಹಾಯ ಮಾಡುವುದರಲ್ಲಿ ಇರುವ ಆನಂದ ಬೇರೆಯವರಿಂದ ಸಹಾಯ ಕೇಳುವುದರಲ್ಲಿ ನಿಮಗಿಲ್ಲ. ಎಷ್ಟೇ ಕಷ್ಟ ಬಂದರೂ ಎದೆಯುಬ್ಬಿಸಿ ನಡೆಯುವ ಧೈರ್ಯ ನಿಮ್ಮದು. ಇದು ನಿಮ್ಮ ಸಹಜ ಗುಣ. ಆದರೆ ಇತ್ತೀಚಿನ ದಿನಗಳಲ್ಲಿ ಗ್ರಹಗಳ ಪ್ರಭಾವದಿಂದ ನಿಮ್ಮಲ್ಲಿ ಕೆಲವು ಬದಲಾವಣೆಗಳು ಕಾಣಿಸಿಕೊಳ್ಳುತ್ತಿವೆ. ಸಣ್ಣ ಪುಟ್ಟ ವಿಚಾರಕ್ಕೂ ಕೋಪ ಮಾಡಿಕೊಳ್ಳುವುದು, ಅತಿಯಾದ ಆಲೋಚನೆ, ಒಂಟಿತನವನ್ನು ಬಯಸುವುದು ಮತ್ತು ಆತ್ಮವಿಶ್ವಾಸದ ಕೊರತೆ ನಿಮ್ಮನ್ನು ಕಾಡುತ್ತಿದೆ. ನೆನಪಿರಲಿ, ಜನವರಿ ತಿಂಗಳು ಸೂರ್ಯನ ಬಲದೊಂದಿಗೆ ಪ್ರಾರಂಭವಾಗುತ್ತಿದೆ. ಹಾಗಾಗಿ ನೀವು ಮೊದಲು ನಿಮ್ಮ ಈ ನಕಾರಾತ್ಮಕ ಗುಣಗಳನ್ನು ಬಿಟ್ಟು ಬಿಡಬೇಕು. ಈ ತಿಂಗಳು ನೀವು ಶಾಂತವಾಗಿದ್ದರೆ ಜಗತ್ತೇ ನಿಮ್ಮ ಕಾಲಡಿ ಬರುತ್ತದೆ. ನಿಮ್ಮ ಕಳೆದುಹೋದ ರಾಜ ಗಾಂಭೀರ್ಯವನ್ನು ನೀವು ಮರಳಿ ಪಡೆಯಲೇಬೇಕು. ಈ ತಿಂಗಳ ಗ್ರಹಗಳ ಸ್ಥಾನಮಾನವನ್ನು ನೋಡುವುದಾದರೆ, ನಿಮ್ಮ ರಾಶ್ಯಾಧಿಪತಿಯಾದ ಸೂರ್ಯದೇವನು ಮಕರ ರಾಶಿಗೆ ಪ್ರವೇಶಿಸಲಿದ್ದಾನೆ. ಇದು ನಿಮ್ಮ ಜಾತಕದ 6ನೇ ಮನೆಯಾಗಿರುವುದರಿಂದ ಶತ್ರುಗಳ ನಾಶ ಮತ್ತು ಸಾಲಬಾಧೆಯಿಂದ ಮುಕ್ತಿಯನ್ನು ಸೂಚಿಸುತ್ತದೆ. ಗುರು ಗ್ರಹವು ನಿಮ್ಮ ಕರ್ಮಸ್ಥಾನದಲ್ಲಿ ಕುಳಿತು ನಿಮ್ಮ ವೃತ್ತಿ ಜೀವನಕ್ಕೆ ಆನೆಯ ಬಲವನ್ನು ನೀಡುತ್ತಿದ್ದಾನೆ. ಇನ್ನು ಶನಿ ಮಹಾತ್ಮನು ನಿಮ್ಮ 7ನೇ ಮನೆಯಲ್ಲಿದ್ದರೂ ಶಶ ಮಹಾಪುರುಷ ಯೋಗದ ಪ್ರಭಾವದಿಂದ ನಿಮ್ಮ ಸಹನೆಗೆ ತಕ್ಕ ಪ್ರತಿಫಲವನ್ನು ನೀಡಲಿದ್ದಾನೆ. ಹಾಗಾದರೆ ಈ ಗ್ರಹಗಳ ಸಂಚಾರದಿಂದ ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿ ಯಾವ ರೀತಿಯ ಬದಲಾವಣೆಗಳು ಆಗಲಿವೆ ಎಂಬುದನ್ನು ನೈಜವಾಗಿ ನೋಡೋಣ. ಮೊದಲಿಗೆ ನಿಮ್ಮ ವೃತ್ತಿ ಜೀವನದ ಬಗ್ಗೆ ಹೇಳುವುದಾದರೆ, ಉದ್ಯೋಗದಲ್ಲಿರುವ ಸಿಂಹ ರಾಶಿಯವರಿಗೆ ಜನವರಿ ತಿಂಗಳು ಒಂದು ಸುವರ್ಣ ಅವಕಾಶವಾಗಿದೆ. ಕಳೆದ ವರ್ಷ ನೀವು ಪಟ್ಟ ಕಷ್ಟಕ್ಕೆ ಮತ್ತು ಅನುಭವಿಸಿದ ಅವಮಾನಗಳಿಗೆ ಈ ತಿಂಗಳು ಸೂಕ್ತ ಉತ್ತರ ಸಿಗಲಿದೆ. ಆಫೀಸ್ನಲ್ಲಿ ನಿಮ್ಮ ಮಾತಿಗೆ ಬೆಲೆ ಸಿಗುವ ಸಮಯವಿದು. ಯಾರೆಲ್ಲ ಪ್ರಮೋಷನ್ ಅಥವಾ ಸಂಬಳ ಹೆಚ್ಚಳಕ್ಕಾಗಿ ಕಾಯುತ್ತಿದ್ದಿರೋ ಅವರಿಗೆ ತಿಂಗಳ ಮಧ್ಯಭಾಗದ ನಂತರ ಶುಭ ಸುದ್ದಿ ಕಾದಿದೆ. ಆದರೆ ಒಂದು ಎಚ್ಚರಿಕೆ, ನಿಮ್ಮ ರಾಶಿಯ ಗುಣದಂತೆ ಅತಿಯಾದ ನೇರ ಮಾತು ಅಥವಾ ಮೇಲಧಿಕಾರಿಗಳ ಜೊತೆಗಿನ ವಾದವನ್ನು ಈ ತಿಂಗಳು ಮಾಡಲೇಬಾರದು. ಕೆಲಸದ ಒತ್ತಡ ಹೆಚ್ಚಿರಲಿದೆ, ಆದರೆ ಅದನ್ನು ನಿಭಾಯಿಸುವ ಶಕ್ತಿ ಕೂಡ ನಿಮಗೆ ಸಿಗಲಿದೆ. ಇನ್ನು ಸರ್ಕಾರಿ ಕೆಲಸಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ, ವಿಶೇಷವಾಗಿ ಪೊಲೀಸ್ ಇಲಾಖೆ, ಆಡಳಿತ ಸೇವೆ ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಬಯಸುವವರಿಗೆ ಗ್ರಹಗಳ ಬೆಂಬಲ ಅದ್ಭುತವಾಗಿದೆ. ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಹೆಚ್ಚಾಗಲಿದೆ. ಸರ್ಕಾರಿ ಕೆಲಸದಲ್ಲಿ ಇರುವವರಿಗೆ ವರ್ಗಾವಣೆಯ ಭಾಗ್ಯ ಅಥವಾ ಇಷ್ಟಪಟ್ಟ ಜಾಗಕ್ಕೆ ಹೋಗುವ ಯೋಗಗಳು ಗೋಚರಿಸುತ್ತಿವೆ. ಆದರೆ ಯಾವುದೇ ಕಾರಣಕ್ಕೂ ಅಡ್ಡದಾರಿ ಹಿಡಿಯಲು ಹೋಗಬೇಡಿ. ಶನಿಯ ದೃಷ್ಟಿ ಇರುವುದರಿಂದ ಸಂಕಷ್ಟಕ್ಕೆ ಸಿಲುಕುವ ಸಾಧ್ಯತೆ ಇರುತ್ತದೆ. ನೇರ ಮಾರ್ಗವೇ ನಿಮಗೆ ರಾಜಮಾರ್ಗ ಎಂಬುದು ನೆನಪಿರಲಿ. ನಿರುದ್ಯೋಗಿಗಳು ಮನೆಯಲ್ಲಿ ಕುಳಿತು ಯೋಚನೆ ಮಾಡುತ್ತಾ ಕಾಲ ಕಳೆಯಬೇಡಿ. ಈ ತಿಂಗಳು ಗುರುಬಲ ಇರುವುದರಿಂದ ನೀವು ಮನೆಯಿಂದ ಹೊರಬಂದು ಪ್ರಯತ್ನ ಪಟ್ಟರೆ ಖಂಡಿತವಾಗಿಯೂ ತಿಂಗಳ ಅಂತ್ಯದೊಳಗೆ ನಿಮ್ಮ ಕೈಯಲ್ಲಿ ಕೆಲಸದ ಆದೇಶ ಪತ್ರ ಇರುತ್ತದೆ. ವ್ಯಾಪಾರ ಮತ್ತು ಬಿಸಿನೆಸ್ ಮಾಡುವ ಸಿಂಹ ರಾಶಿಯವರಿಗೆ ಇದು ಸುಗ್ಗಿ ಕಾಲ ಎನ್ನಬಹುದು. ಹೋಟೆಲ್ ಉದ್ಯಮ, ಟ್ರಾವೆಲ್ಸ್, ಬಟ್ಟೆ ವ್ಯಾಪಾರ ಅಥವಾ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಇರುವವರಿಗೆ ಅದ್ಭುತ ಧನ ಲಾಭ ಕಾದಿದೆ. ನಿಮ್ಮ ಹಳೆಯ ಗ್ರಾಹಕರು ಮತ್ತೆ ನಿಮ್ಮ ಬಳಿ ಬರುತ್ತಾರೆ. ಆದರೆ ಪಾಲುದಾರಿಕೆ ಬಿಸಿನೆಸ್ನಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಿ. ನಿಮ್ಮ ಪಾರ್ಟ್ನರ್ ಜೊತೆ ಸಣ್ಣ ಮನಸ್ತಾಪ ಬರುವ ಸಾಧ್ಯತೆ ಇದೆ. ಲೆಕ್ಕಾಚಾರದಲ್ಲಿ ಪಾರದರ್ಶಕತೆ ಇರಲಿ. ಹೊಸ ಬಂಡವಾಳ ಹೂಡಿಕೆ ಮಾಡಲು ತಿಂಗಳ 2ನೇ ವಾರದ ನಂತರದ ಸಮಯ ತುಂಬಾ ಪ್ರಶಸ್ತವಾಗಿದೆ. ಈಗ ಅತಿ ಮುಖ್ಯವಾದ ಹಣಕಾಸಿನ ವಿಚಾರಕ್ಕೆ ಬರೋಣ. ಸಿಂಹ ರಾಶಿಯವರಿಗೆ ಕೈಯಲ್ಲಿ ಹಣ ನಿಲ್ಲುವುದಿಲ್ಲ ಎನ್ನುವ ಕೊರಗು ಯಾವಾಗಲೂ ಇರುತ್ತದೆ. ಆದರೆ ಜನವರಿ ತಿಂಗಳಲ್ಲಿ ಹಣದ ಹರಿವು ಉತ್ತಮವಾಗಿರುತ್ತದೆ. ನಿರೀಕ್ಷೆಗೂ ಮೀರಿದ ಮೂಲಗಳಿಂದ ಹಣ ಬರುವ ಸಾಧ್ಯತೆ ಇದೆ. ಮುಖ್ಯವಾಗಿ ಕೊಟ್ಟ ಸಾಲ ವಾಪಸ್ ಬರುತ್ತದೆ ಎಂದು ಕೇಳುವುದಾದರೆ, ಹೌದು, ನೀವು ಮರೆತು ಹೋಗಿದ್ದ ಹಣದ ಸ್ವಲ್ಪ ಭಾಗವಾದರೂ ಈ ತಿಂಗಳು ನಿಮ್ಮ ಕೈ ಸೇರಲಿದೆ.
ಅದಕ್ಕಾಗಿ ನೀವು ಸ್ವಲ್ಪ ಗಟ್ಟಿ ಮನಸ್ಸು ಮಾಡಿ ಕೇಳಬೇಕಾಗುತ್ತದೆ. ಸಾಲಬಾಧೆಯಿಂದ ಬಳಲುತ್ತಿರುವವರಿಗೆ ಸಮಾಧಾನಕರ ಸಂಗತಿ ಏನೆಂದರೆ ಹಳೆಯ ಸಾಲವನ್ನು ತೀರಿಸಲು ಹೊಸ ದಾರಿಗಳು ಗೋಚರಿಸುತ್ತವೆ. ಷೇರು ಮಾರುಕಟ್ಟೆಯಲ್ಲಿ ದೀರ್ಘಕಾಲದ ಹೂಡಿಕೆ ಲಾಭ ಕೊಡುತ್ತದೆ, ಆದರೆ ದಿನದ ವ್ಯವಹಾರದಲ್ಲಿ ಎಚ್ಚರಿಕೆ ಅಗತ್ಯ. ಸಿಂಹ ರಾಶಿಯವರ ದೌರ್ಬಲ್ಯವೇ ಅವರ ಕುಟುಂಬ. ನೀವು ಹೊರಗೆ ಎಷ್ಟೇ ಗಟ್ಟಿಯಾಗಿದ್ದರೂ ಕುಟುಂಬದ ವಿಚಾರದಲ್ಲಿ ಬೇಗ ಕರಗಿಬಿಡುತ್ತೀರಿ. ಈ ತಿಂಗಳು ಗಂಡ ಹೆಂಡತಿಯ ಸಂಬಂಧದಲ್ಲಿ ಮಿಶ್ರ ಫಲಗಳಿವೆ. ಶನಿಯ ಪ್ರಭಾವದಿಂದ ಸಣ್ಣ ಪುಟ್ಟ ಮಾತುಗಳು ದೊಡ್ಡ ಜಗಳಕ್ಕೆ ಕಾರಣವಾಗಬಹುದು. ಇಲ್ಲಿ ನಿಮ್ಮ ಅಹಂಕಾರವನ್ನು ಪಕ್ಕಕ್ಕಿಟ್ಟು ಸಂಗಾತಿಯ ಮಾತನ್ನು ಸ್ವಲ್ಪ ಕೇಳಿಸಿಕೊಂಡರೆ ದಾಂಪತ್ಯ ಸುಂದರವಾಗಿರುತ್ತದೆ. ವಿಶೇಷವಾಗಿ ಗೃಹಿಣಿಯರಿಗೆ ಈ ತಿಂಗಳು ಜವಾಬ್ದಾರಿಗಳು ಹೆಚ್ಚಾಗಲಿವೆ, ಆದರೆ ಪತಿಯ ಕಡೆಯಿಂದ ನಿಮಗೆ ಉಡುಗೊರೆ ಅಥವಾ ಒಡವೆ ಖರೀದಿಯ ಯೋಗವೂ ಇದೆ. ಪ್ರೀತಿ ಪ್ರೇಮದಲ್ಲಿರುವವರಿಗೆ ಈ ತಿಂಗಳು ಅಗ್ನಿ ಪರೀಕ್ಷೆಯ ಸಮಯ. ಮೂರನೇ ವ್ಯಕ್ತಿಯ ಪ್ರವೇಶದಿಂದ ಅಥವಾ ತಪ್ಪು ತಿಳುವಳಿಕೆಯಿಂದ ಪ್ರೇಮಿಗಳ ನಡುವೆ ಕಂದಕ ಉಂಟಾಗಬಹುದು, ಆದ್ದರಿಂದ ತಾಳ್ಮೆ ಕಳೆದುಕೊಳ್ಳಬೇಡಿ. ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರುವ ಸಮಯ ಹತ್ತಿರವಾಗುತ್ತಿದೆ. ಉತ್ತಮ ಸಂಬಂಧಗಳು ಹುಡುಕಿಕೊಂಡು ಬರಲಿವೆ. ಆರೋಗ್ಯದ ವಿಚಾರಕ್ಕೆ ಬಂದರೆ ಸಿಂಹ ರಾಶಿಯವರಿಗೆ ಸಾಮಾನ್ಯವಾಗಿ ಉಷ್ಣಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಬಾಧಿಸುತ್ತವೆ. ಈ ತಿಂಗಳು ಕಣ್ಣಿನ ಊರಿ, ತಲೆನೋವು ಅಥವಾ ಮೂಳೆಗಳಿಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ತಂದೆ ತಾಯಿಗಳ ಆರೋಗ್ಯದ ಬಗ್ಗೆ ವಿಶೇಷ ಗಮನ ಕೊಡಿ. ವಯೋವೃದ್ಧರಿಗೆ ಕೀಲು ನೋವು ಅಥವಾ ರಕ್ತದೊತ್ತಡದ ಸಮಸ್ಯೆಗಳು ಉಲ್ಬಣವಾಗಬಹುದು, ಆದ್ದರಿಂದ ವೈದ್ಯಕೀಯ ತಪಾಸಣೆ ಮಾಡಿಸುವುದು ಒಳ್ಳೆಯದು. ಇನ್ನು ಕೋರ್ಟ್ ಕಚೇರಿ ವಿಚಾರಗಳು ಅಥವಾ ಜಮೀನು ತಂಟೆಗಳಲ್ಲಿ ಸಿಲುಕಿರುವವರಿಗೆ ಈ ತಿಂಗಳು ಒಂದು ಮಹತ್ತರ ತಿರುವು ಸಿಗಲಿದೆ. 6ನೇ ಮನೆಯಲ್ಲಿ ಸೂರ್ಯನು ಸಂಚರಿಸುವಾಗ ಶತ್ರುಗಳು ತಾವಾಗಿಯೇ ಸೋಲನ್ನು ಒಪ್ಪಿಕೊಳ್ಳುತ್ತಾರೆ. ನಿಮ್ಮ ವಿರುದ್ಧ ನಡೆಯುತ್ತಿದ್ದ ಕುತಂತ್ರಗಳು ಬಯಲಿಗೆ ಬರುತ್ತವೆ. ನ್ಯಾಯ ನಿಮ್ಮ ಪರವಾಗಿ ಇರುತ್ತದೆ, ಧೈರ್ಯವಾಗಿರಿ. ವಿದ್ಯಾರ್ಥಿಗಳಿಗೆ ಇದು ಅತ್ಯಂತ ನಿರ್ಣಾಯಕ ಸಮಯ. ಉನ್ನತ ವಿದ್ಯಾಭ್ಯಾಸಕ್ಕಾಗಿ ವಿದೇಶಕ್ಕೆ ಹೋಗಲು ಬಯಸುವ ವಿದ್ಯಾರ್ಥಿಗಳಿಗೆ ಇದ್ದ ಅಡೆತಡೆಗಳು ಬಗೆಹರಿಯಲಿವೆ. ಈ ತಿಂಗಳು ನೀವು ಕಲಿಯುವ ಒಂದು ಹೊಸ ಕೌಶಲ್ಯ ಮುಂದಿನ ದಿನಗಳಲ್ಲಿ ನಿಮಗೆ ದೊಡ್ಡ ಮಟ್ಟದ ಯಶಸ್ಸನ್ನು ನೀಡಲಿದೆ. ಮನೆಯಲ್ಲಿ ನಡೆಯುವ ಶುಭ ಕಾರ್ಯಗಳ ಬಗ್ಗೆ ಹೇಳುವುದಾದರೆ, ಬಹಳ ದಿನಗಳಿಂದ ಮುಂದೂಡಲ್ಪಡುತ್ತಿದ್ದ ಗೃಹ ಪ್ರವೇಶ ಅಥವಾ ನಿಶ್ಚಿತಾರ್ಥದಂತಹ ಕಾರ್ಯಗಳು ಈ ತಿಂಗಳು ನೆರವೇರಲಿವೆ. ಸ್ವಂತ ಮನೆ ಕಟ್ಟುವ ಕನಸು ಕಾಣುತ್ತಿರುವವರಿಗೆ ಲೋನ್ ಸ್ಯಾಂಕ್ಷನ್ ಆಗಲು ಪೂರಕವಾದ ಸಮಯವಿದು. ವಾಹನ ಖರೀದಿ ಮಾಡಲು ತಿಂಗಳ ಕೊನೆಯ ವಾರ ಶ್ರೇಷ್ಠವಾಗಿದೆ. ತೀರ್ಥಯಾತ್ರೆಗೆ ಹೋಗುವ ಯೋಗವಿದ್ದು, ಧಾರ್ಮಿಕ ಕ್ಷೇತ್ರಗಳ ಭೇಟಿಯಿಂದ ಮನಸ್ಸಿಗೆ ನೆಮ್ಮದಿ ಸಿಗಲಿದೆ. ವಿಡಿಯೋದ ಆರಂಭದಲ್ಲಿ ಹೇಳಿದಂತೆ ಈ ತಿಂಗಳು ಎಲ್ಲವೂ ಚೆನ್ನಾಗಿದ್ದರೂ ಒಂದು ಕಠಿಣ ಸವಾಲು ನಿಮ್ಮನ್ನು ಎದುರಿಸಲಿದೆ, ಅದುವೇ ಅನಿರೀಕ್ಷಿತ ನಂಬಿಕೆ ದ್ರೋಹ. ಹೌದು, ನೀವು ಯಾರನ್ನು ಅತಿಯಾಗಿ ನಂಬುತ್ತೀರೋ ಅಥವಾ ಯಾರಿಗೋಸ್ಕರ ನೀವು ಏನು ಬೇಕಾದರೂ ಮಾಡಲು ಸಿದ್ಧರಿದ್ದೀರೋ ಅವರಿಂದಲೇ ನಿಮಗೆ ಮಾನಸಿಕ ನೋವಾಗುವ ಸಾಧ್ಯತೆ ಇದೆ. ಇದು ನಿಮ್ಮನ್ನು ಮಾನಸಿಕವಾಗಿ ಕುಗ್ಗಿಸಬಹುದು. ಇದಕ್ಕೆ ಪರಿಹಾರವೇನು? ಬಹಳ ಸರಳ. ಮೊದಲನೆಯದಾಗಿ ಬೇರೆಯವರ ಮೇಲೆ ಅತಿಯಾದ ನಿರೀಕ್ಷೆಯನ್ನು ಕಡಿಮೆ ಮಾಡಿ. ಎರಡನೆಯದಾಗಿ, ಈ ತಿಂಗಳು ನೀವು ತಪ್ಪದೆ ಮಾಡಬೇಕಾದ ಒಂದು ಕೆಲಸವಿದೆ. ಪ್ರತಿ ಭಾನುವಾರ ಬೆಳಿಗ್ಗೆ ಬೇಗ ಎದ್ದು ಸೂರ್ಯದೇವರಿಗೆ ಅರ್ಘ್ಯವನ್ನು ನೀಡಿ. ಸಾಧ್ಯವಾದರೆ ಹಸುವಿಗೆ ಬೆಲ್ಲ ಮತ್ತು ಗೋಧಿಯನ್ನು ತಿನ್ನಿಸಿ. ಇದು ನಿಮ್ಮ ಜಾತಕದಲ್ಲಿರುವ ದೋಷಗಳನ್ನು ನಿವಾರಿಸಿ ಕಷ್ಟಗಳನ್ನು ತಡೆದು ನಿಲ್ಲಿಸುವ ಶಕ್ತಿಯನ್ನು ನೀಡುತ್ತದೆ. ಮುಖ್ಯವಾಗಿ ಆದಿತ್ಯ ಹೃದಯ ಸ್ತೋತ್ರವನ್ನು ಕೇಳುವುದರಿಂದ ನಿಮ್ಮ ಆತ್ಮಬಲ ವಜ್ರದಷ್ಟು ಗಟ್ಟಿಯಾಗುತ್ತದೆ. ಅಂತಿಮವಾಗಿ ಸ್ನೇಹಿತರೆ, ಸಿಂಹ ರಾಶಿಯವರಾದ ನೀವು ಕಾಡಿನ ರಾಜನಂತೆ. ಬೇಟೆಯಾಡಲು ಹೋದಾಗ ಒಮ್ಮೊಮ್ಮೆ ಗುರಿ ತಪ್ಪಬಹುದು, ಆದರೆ ಸಿಂಹ ಎಂದಿಗೂ ಬೇಟೆಯಾಡುವುದನ್ನು ನಿಲ್ಲಿಸುವುದಿಲ್ಲ. ಈ ತಿಂಗಳು ನಿಮಗೆ ಸಿಕ್ಕಿರುವ ಅದ್ಭುತ ಅವಕಾಶವನ್ನು ಬಳಸಿಕೊಳ್ಳಿ. ನಿಮ್ಮಲ್ಲಿರುವ ಸೋಮಾರಿತನ ಮತ್ತು ಅಹಂಕಾರವನ್ನು ಬಿಟ್ಟು ಮುನ್ನುಗ್ಗಿ. ಜಯ ಖಂಡಿತವಾಗಿಯೂ ನಿಮ್ಮದಾಗುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಮರೆಯದೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಲಕ್ಷ್ಮೀ ನರಸಿಂಹಾಯ ನಮಃ ಎಂದು ಬರೆಯಿರಿ. ಆ ನರಸಿಂಹ ಸ್ವಾಮಿಯ ಅನುಗ್ರಹ ನಿಮ್ಮ ಮೇಲಿರಲಿ. ಧನ್ಯವಾದಗಳು.